ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನಾನು ಸುಮಾರು 1.5 ಇಯರ್ ಆಗ್ತಾ ಬಂತು ಯೂಟ್ಯೂಬ್ನ ಡಿಸ್ಕಂಟಿನ್ಯೂ ಮಾಡಿ. ಮತ್ತು ಇವಾಗ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ಬ್ರೇಕ್ ಯಾಕೆ ಬಂತು ಅಂದರೆ, ನಾನು ಲಾಸ್ಟ್ ಇಯರು ಮತ್ತು ಜಾಬ್ಗೆ ಜಾಯ್ನ್ ಆಗಿದ್ದೆ, ಟೀಚಿಂಗ್ ಜಾಬ್ಗೆ. ಸೊ ನನಗೆ ಅದೇ ಸಾಕಾಗ್ತಾಯಿತ್ತು. ಇನ್ನು ಯೂಟ್ಯೂಬ್ ಚಾನಲ್ ಮಾಡೋದು, ವೀಡಿಯೋಸ್ ಎಡಿಟ್ ಮಾಡೋದು ಯಾವುದು ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲದನ್ನೂ ಸ್ಟಾಪ್ ಮಾಡಿ ನಾನು ಜಸ್ಟ್ ಟೀಚಿಂಗ್ದು ಏನಿದೆ ನನ್ನ ಜಾಬ್ ಕಡೆ ಫೋಕಸ್ ಮಾಡಿದ್ದೆ. ಇನ್ನು ಸುಮಾರು ಜನ ಜಾಬು ಮಾಡಿಕೊಂಡು ಯೂಟ್ಯೂಬ್ನೂ ಮಾಡ್ತಾರೆ. ಬಟ್ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ನಾನು ಅದಕ್ಕೆ ಯೂಟ್ಯೂಬ್ನ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ನನ್ನ ಜಾಬ್ ಕಡೆ ಫೋಕಸ್ ಮಾಡಿದೆ. ಯಾಕೆಂದರೆ ಬೆಳಗ್ಗೆ 9:30ಇಂದ 5:30ವರೆಗೂ ನಮ್ಮ ಸ್ಕೂಲ್ ಟೈಮಿಂಗ್ ಇರೋದು. ಸೊ 9:30 ಅಂದ್ರೂ ನನಗೆ ಬೆಳಗ್ಗೆ 4 o'clock ಎದ್ರೂ ನಾನು ರೆಡಿಯಾಗಿ ಮಕ್ಕಳನ್ನೂ ರೆಡಿ ಮಾಡಿಕೊಂಡು ಸ್ಕೂಲ್ಗೆ ಹೋಗಿ ಬರೋದೇ ಸುಸ್ತಾಗ್ಬಿಡ್ತಾಯಿತ್ತು. ಮತ್ತು ಬಂದಮೇಲೆ ನನಗೆ ಸ್ಕೂಲ್ದು ಸ್ವಲ್ಪ ವರ್ಕ್ ಇರ್ತಾಯಿತ್ತು, ಪೇಪರ್ ಕರೆಕ್ಷನ್ನು ಅದು ಇದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಸದ್ಯಕ್ಕೆ ಬೇಡ ಅಂತೇಳಿ ಯೂಟ್ಯೂಬ್ನ ಡಿಸ್ಕಂಟಿನ್ಯೂ ಮಾಡಿದ್ದೆ. ಇನ್ನು 1 ವರ್ಷ ಹೆಂಗೆ ಹೋಯ್ತು ಅಂತಲೇ ನನಗೆ ಗೊತ್ತಾಗಿಲ್ಲ, ಅಷ್ಟೇ ಬೇಗ ಹೋಯ್ತು. ಸೊ ಇವಾಗ ನಾನು ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೊಂದು ರೀಸನ್ ಇದೆ. ಯಾಕೆಂದರೆ ನಾನು ಸ್ವಲ್ಪ ಪರ್ಸ್ನಲ್ ರೀಸನ್ನಿಂದ, ಹಾಗೆ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ನಾನು ಈ ಇಯರ್ ಡ್ರಾಪ್ಔಟ್ ಮಾಡಿದ್ದೀನಿ ಸ್ಕೂಲ್ಗೆ. ನಾವು ಮನೆ ಶಿಫ್ಟ್ ಆಯಿತು, ಊರು ಶಿಫ್ಟ್ ಆದ್ವಿ. ಸೊ ಹಂಗಾಗಿ ಇಲ್ಲಿ ಇನ್ನೊಂದು ಜಾಬ್ ಹುಡ್ಕೋಕ್ಕೆ ಟೈಮ್ ಆಗುತ್ತೆ. ಸೊ ಮೀನ್ವೈಲ್ ನಾನು ಅದ್ರ ಬದಲು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ, ನನಗೂ ಒಂಥರ ಟೈಮ್ ಪಾಸ್ ಆಗುತ್ತೆ, ಮನೆಯಲ್ಲೇ ಸುಮ್ಮನೆ ಕೂತಿರೋಕ್ಕೆ ಬೇಜಾರು ಅಂತ ಹೇಳ್ಬಿಟ್ಟು ಮತ್ತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಇವತ್ತು ಆಷಾಢ ಮಾಸ ಸ್ಟಾರ್ಟ್ ಆಗಿದೆ, ಫಸ್ಟ್ ಫ್ರೈಡೇ. ಸೊ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ಇನ್ನು ನಾನು ಯಾವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋದು. ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ನಾನು ಈವ್ನಿಂಗ್ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸಂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಮಧ್ಯಾಹ್ನಕ್ಕೆಲ್ಲ ಎಲ್ಲ ಕೆಲಸನೂ ಮುಗಿಸಿ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವ್ರ ಮನೆಯೆಲ್ಲ ಜೋಡಿಸ್ಕೋತಾ ಇದ್ದೀನಿ. ಇನ್ನು ನಾನು ಗುರುವಾರ ಸಾಯಂಕಾಲನೇ ದೇವ್ರ ಮನೆಯೆಲ್ಲ ತೊಳೆದು, ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಇಟ್ಟಿದ್ದೆ. ಸೊ ಈಗ ಅದನ್ನೆಲ್ಲ ಜೋಡಿಸ್ಕೋತಾ ಇದ್ದೀನಿ ಪೂಜೆ ಮಾಡೋಕ್ಕೆ. ನನಗಿನ್ನೂ ಸುಮಾರು ಟೈಮ್ ಇದೆ. ಇವಾಗ ಇನ್ನೂ ಮಧ್ಯಾಹ್ನ 2 ಗಂಟೆ ಆಗಿರೋದ್ರಿಂದ ನಾನು ಪೂಜೆ ಮಾಡೋದು ಈವ್ನಿಂಗ್ 6ಗೆ. ಸೊ ನಿಧಾನಕ್ಕೆ ಜೋಡಿಸ್ಕೊಂಡು ಅಷ್ಟೊತ್ತಿಗೆ ನನ್ನ ಸಣ್ಣ ಮಗಳು ಬರ್ತಾಳೆ. ಇನ್ನು ನಾನಿಲ್ಲಿ ಸ್ವಲ್ಪ ಅವನ್ನೆಲ್ಲ ನೋಡ್ಕೋತಾ ಇದ್ದೆ. ಅದು ಕಾಮಾಕ್ಷಿ ದೀಪ ಮೇಲೆ ಇಡಬೇಕಾ ಕೆಳಗಡೆ ಇಡಬೇಕಂತ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಸೊ ಹಂಗಾಗಿ ಅಲ್ಲೊಂದು ಸತಿ ಇಲ್ಲೊಂದು ಸತಿ ಇಟ್ಟು ನೋಡ್ತಾಯಿದ್ದೆ. ಅದೆಲ್ಲ ಇಟ್ಟಾದಮೇಲೆ ಪೂಜೆಗೆ ಕಳಶಕ್ಕೆ ಎಲೆ ಬೇಕು ಅಂತೇಳಿ ತೊಗೊಳಕ್ಕೆ ಬಂದೆ. ಇಲ್ಲಿ ನಮ್ಮ ಗಾರ್ಡನ್ನಲ್ಲೇ ಎಲೆ ಬಳ್ಳಿ ಇದೆ. ಸೊ ಹಂಗಾಗಿ ಎಲೆ ನಾವು ಕೊಂಡ್ಕೊಳೋದು ಬೇಕಾಗಿಲ್ಲ, ಇಲ್ಲೇ ಇರುತ್ತೆ. ಸೊ ನಮ್ಮ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಎಲೆ ತಗೊಂಡು ಬಂದೆ. ನನಗೆ ಕಳಶಕ್ಕೆ ಒಂದು 5, ಆಮೇಲೆ ಲಕ್ಷ್ಮೀ ಗಣೇಶನಿಂದ ಇಡೋಕ್ಕೆ 2 ಚಿಕ್ಕದು ಬೇಕಿತ್ತು. ಸೊ ಅಷ್ಟೇ ತೊಗೊಂಡು ಬಂದಿದ್ದೀನಿ ನಾನು. ಇನ್ನು ಇದೆಲ್ಲ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಬಂದು ಇವಾಗ ಕಳಶಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಮಾಮೂಲಾಗಿ ಕಳಶಕ್ಕೆ ನೀರು ತುಂಬಿ ಅದಕ್ಕೆ ಏನು ಹಾಕಬೇಕು, ಅದರೊಳಗೆ ಏಲಕ್ಕಿ, ಜಾವದಿ ಪೌಡ್ರು, ಗಂಧ, ಅರಿಶಿನ, ಕುಂಕುಮ, ಅಕ್ಷತೆ, ಒಂದು ಸ್ವಲ್ಪ ಪಚ್ಚಕರ್ಪೂರ, ಆಮೇಲೆ ಒಂದು ಕಾಯಿನು ಎಲ್ಲ ಹಾಕಿಬಿಟ್ಟು ಎಲೆ ಇಟ್ಟು ಇವಾಗ ಕಾಯಿ ಇಡ್ತಾಯಿದ್ದೀನಿ. ಇನ್ನೊಂದು ಏನಂದರೆ, ಇದು ಕಾಯಿ ಬಂದುಬಿಟ್ಟು ಚಿಕ್ಕದಿತ್ತು. ಸೊ ಹಂಗಾಗಿ ನಾನು ಫೇಸ್ ಕೂಡ್ಸೋಕ್ಕೆ ಭಾಳ ಹೊತ್ತು ಟೈಮ್ ತೊಗೊಂಡ್ಬಿಡ್ತು. ಅದಿಟ್ಟು ಅಲ್ಲಿಟ್ಟು ಮಾಡೋದೇ ಬರಲೇ ಇಲ್ಲ. ಮತ್ತು ಆಮೇಲೆ ಕೆಳಗಡೆ ಕಾಯಿ ತೊಗೊಂಡ್ಬಿಟ್ಟು ಅದಕ್ಕೆ ಇವಾಗ ಕಟ್ಟಿ ಟ್ರೈ ಮಾಡ್ತಾಯಿದ್ದೀನಿ. ಇವತ್ತು ಯಾಕೋ ಸಣ್ಣ ಕಾಯಿ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಅದೇ ತಂದಿದ್ರು. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಅದನ್ನೇ ಹಿಂಗೆ ಅಡ್ಜಸ್ಟ್ ಮಾಡಿ ಇಡ್ತಾಯಿದ್ದೀನಿ. ಇನ್ನು ಹೂವೆಲ್ಲ ನಮ್ಮ ಮನೆ ಹತ್ರನೇ, ನಮ್ಮ ಗಾರ್ಡನ್ನಲ್ಲೇ ತುಂಬ ಬೆಳೆಯುತ್ತೆ, ದಾಸವಾಳ ಅವೆಲ್ಲದು. ಸೊ ಹಂಗಾಗಿ ನಾನು ಡೈಲಿ ಏನೂ ಹೂ ಪರ್ಚೇಸ್ ಮಾಡಲ್ಲ. ಇವತ್ತು ಪೂಜೆ ಇದೆಲ್ಲ ಅಂತ ಹೇಳ್ಬಿಟ್ಟು ತರಿಸಿದ್ದೆ. ಮಂಗಳವಾರ, ಶುಕ್ರವಾರ ಅಷ್ಟೇ ಮಲ್ಲಿಗೆ ಹೂ ತರಿಸ್ತೀನಿ. ಅದು ಬಿಟ್ಟರೆ ಬಾಕಿ ನಮ್ಮದು ಗಾರ್ಡನ್ನಲ್ಲೇ ಬಿಡುತ್ತೆ ದಾಸವಾಳ, ಅದೇ ಸಾಕಾಗೋಷ್ಟು ಬಿಡುತ್ತೆ. ಹಂಗಾಗಿ ನಾನೇನು ಹೊರಗಡೆಯಿಂದ ಹೂವು ತರಿಸಲ್ಲ. ಸೊ ಇಷ್ಟೆಲ್ಲ ಹೂವು ಇತ್ತಲ್ಲ ಅಂತ ಹೇಳ್ಬಿಟ್ಟು ಹಾರ ಮಾಡೋಣ ಅಂತ ನೋಡಿದೆ. ಬಟ್ ಅದು ಒಂದೊಂದು ಕಲರ್. ಇನ್ನು ನಮ್ಮ ಸೈಡ್ ಈ ಬಳ್ಳಾರಿ, ಹೊಸಪೇಟೆ, ಗಂಗಾವತಿ ಸೈಡೆಲ್ಲ ಏನಾಗುತ್ತೆ ಅಂದರೆ ಹೂಕ್ಕೆ ಕಲರ್ ಹಾಕ್ತಾರೆ, ಗ್ರೀನ್ ಕಲರ್ದು. ಸೊ ಹಂಗಾಗಿ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಕಲರ್ ಹಾಕಿರೋದು. ಅದಕ್ಕೆ ಆ ಕಲರ್ ಹಾಕಿರೋ ಹೂವು ಬಿಟ್ಟು ಈ ಪ್ಲೇನ್ ಏನಿತ್ತಲ್ವ ವೈಟ್ ನಾರ್ಮಲ್ ಹೂವು, ಅದನ್ನೇ ನಾನು ಹಾರದ ಥರ ಮಾಡಿ ಕಳ್ಸೋಕ್ಕೆ ಹಾಕಿದೆ. ಇನ್ನು ಹೂವು ಕಲರ್ ಹಾಕಿರೋ ಹೂವು ಇತ್ತಲ್ವ ಅದನ್ನು ನಾನು ಈ ಕಡೆ ಲಕ್ಷ್ಮಿಗೆ ಮತ್ತು ಚಾಮುಂಡಿ ಅಮ್ಮ ಫೋಟೋಗೆ ಹಾಕಿದ್ದೀನಿ. ಸೊ ಆ ಕಡೆ ಈ ಕಡೆ ಗ್ರೀನ್ ಕಲರು, ಮಧ್ಯಕ್ಕೆ ವೈಟ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು.
ಇನ್ನು ನನಗೆ ಪರ್ಸ್ನಲಿ ಯಾವತ್ತಾದರೂ ಅಷ್ಟೇ ಸ್ಪೆಷಲ್ ಡೇ ಆಗಿರ್ಬೋದು ಅಥವಾ ಫ್ರೈಡೇ ಆಗಿರ್ಬೋದು ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಿದ್ರೇ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಇವತ್ತು ಯಾಕೋ ಲೇಟ್ ಆಗಿಬಿಡ್ತು. ಸೊ ಹಂಗಾಗಿ ನಾನು 10 ಗಂಟೆ ಒಳಗೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈವ್ನಿಂಗ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಮೇ ಬಿ ಇದು ಫಸ್ಟ್ ಟೈಮ್ ಅನಿಸುತ್ತೆ ನಾನು ಆಷಾಢ ಮಾಸದಲ್ಲಿ ಸಾಯಂಕಾಲ ಪೂಜೆ ಮಾಡ್ತಿರೋದು. ಬೆಳಗ್ಗೆನೇ 6 ಗಂಟೆ ಒಳಗೆ ಮಾಡಿ ಮತ್ತು ಸಂಜೆನೂ ದೀಪ ಮುಡಿಸ್ತಾಯಿದ್ದೆ. ಬಟ್ ಇವತ್ತು ಈವ್ನಿಂಗೇ ಮಾಡ್ತಾಯಿದ್ದೀನಿ ನಾನು ಪೂಜೆ. ಇನ್ನು ಎಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡಿದೆ. ಹೂವೆಲ್ಲ ಜಾಸ್ತಿ ಇತ್ತು ಅಂತೇಳ್ಬಿಟ್ಟು ಎಲ್ಲ ಹೂವನ್ನೂ ಇಟ್ಟಿದ್ದೀನಿ, ಯಾವುದು ವೇಸ್ಟ್ ಮಾಡೋದು ಬೇಡ ಅಂಥೇಳಿ. ಇನ್ನೂ ಟೈಮ್ ಇತ್ತಲ್ಲ ಅಂತೇಳ್ಬಿಟ್ಟು ಉರುಳಿ ಬೌಲ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಅದರಲ್ಲೂ ಹೂವೆಲ್ಲ ಹಾಕಿದೆ. ಇದೆಲ್ಲ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ 5:45 ಆಗಿತ್ತು. ಸೊ ಹೊರ್ಗಡೆ ಎಲ್ಲ ದೀಪ ಮುಡಿಸಿ ಮನೇಲಿ ದೀಪ ಮುಡಿಸೋಷ್ಟೊತ್ತಿಗೆ 6 ಆಗುತ್ತೆ ಅಂತೇಳ್ಬಿಟ್ಟು ಫಸ್ಟು ನಾನು ಹೊಸ್ಲಿಗೆಲ್ಲ ಪೂಜೆ ಮಾಡಿ ತುಳಸಿಗೂ ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಎಷ್ಟು ಗಾಳಿ ಇತ್ತು ಅಂದರೆ ನಾನು ಬೆಳಗ್ಗೆ ರಂಗೋಲಿ ಹಾಕ್ತಾಯಿದ್ರೆ ಹೊಸ್ತಿಲ ಮೇಲೆ ರಂಗೋಲಿನೂ ನಿಲ್ತಾ ಇರಲಿಲ್ಲ. ಆಮೇಲೆ ಅದಕ್ಕೆ ನಾನು ಚಾಕ್ ಪೀಸ್ ಬರುತ್ತಲ್ಲ, ಅದನ್ನ ನೀರಲ್ಲಿ ವೆಟ್ ಮಾಡಿಬಿಟ್ಟು ಅದರಿಂದ ಹಾಕಿದ್ದೆ. ಸೊ ಹಂಗೆ ಬಿಟ್ಟರೆ ಅದೂ ಮನಸ್ಸೊಪ್ಪಲ್ಲ, ಹಂಗಾಗಿ ಚಾಕ್ ಪೀಸಲ್ಲೇ ಹಾಕೋಣ ಅಂತೇಳ್ಬಿಟ್ಟು ಚಾಕ್ ಪೀಸಲ್ಲೇ ಹಾಕಿದ್ದೆ. ಇನ್ನು ಹೊರಗೆಲ್ಲ ಪೂಜೆ ಮಾಡಾದಮೇಲೆ ಬಂದು ಇಲ್ಲಿ ಸ್ವಲ್ಪ ಮನೆಯಲ್ಲೆಲ್ಲ ಧೂಪ ಹಾಕ್ತಾಯಿದ್ದೀನಿ, ಸಾಂಬ್ರಾಣಿ ಧೂಪ. ಸೊ ಪೂಜೆ ದೇವ್ರ ಮನೇಲಿ ಮಾಡೋಕ್ಕೂ ಮುಂಚೆ ಧೂಪ ಎಲ್ಲ ಹಾಕ್ಬಿಡೋಣ, ಹೆಂಗೂ ಟೈಮ್ ಇದೆಯಲ್ಲ ಅಂಥೇಳಿ ಧೂಪ ಹಾಕ್ತಾಯಿದ್ದೀನಿ. ಇನ್ನು ಮನೆಯಲ್ಲೆಲ್ಲ ಧೂಪ ಹಾಕಿ ಬಂದು ನಾನು ದೇವ್ರ ಮನೇಲಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ದೀಪಕ್ಕೆ ನಾನು ಯಾವಾಗ ಪೂಜೆ ಮಾಡ್ತೀನಲ್ಲ ಅವಾಗ ಮಾತ್ರ ಎಣ್ಣೆ ಹಾಕೋತೀನಿ. ಮುಂಚೆನೇ ಎಣ್ಣೆ ಹಾಕಿ ಇಟ್ಟು ದೀಪ ಮುಡಿಸ್ತಾ ಇರಬಾರ್ದು ಅಂತಾರೆ. ಹಾಗಾಗಿ ನಾನು ಇನ್ನೇನು ಪೂಜೆ ಮಾಡಿ ದೀಪ ಹಚ್ತೀನಿ ಅನ್ನೋ ಟೈಮಲ್ಲಿ ಮಾತ್ರ ದೀಪಕ್ಕೆ ಎಣ್ಣೆ ಹಾಕ್ಕೋತೀನಿ. ಇನ್ನು ನಾನು ಮುಂಚೆಯಿಂದನೂ ಫ್ರೈಡೇ ಉಪ್ಪಿನ ದೀಪ ಹಚ್ತೀನಿ. ಬಟ್ ಇವಾಗ ಸದ್ಯಕ್ಕೆ ನನ್ನ ಹತ್ರ ಹೊಸ ಪ್ರಣತಿ ಇರಲಿಲ್ಲ, ಅದು ಹಳೇದು. ನಾನು ಅಲ್ಲೇ ಗಂಗಾವತಿ ಮನೆಯಲ್ಲೇ ಬಿಟ್ಟು ಬಂದಿದ್ದೆ. ಸೊ ಹಾಗಾಗಿ ಇನ್ನೂ ಹೊಸದು ತಗೊಂಡಿಲ್ಲ, ತಗೋಬೇಕು ಅದನ್ನು. ಅದು ತೊಗೊಂಡ್ಮೇಲೆ ನೆಕ್ಸ್ಟ್ ಫ್ರೈಡೆಯಿಂದ ಉಪ್ಪಿನ ದೀಪನೂ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ಸುಮಾರು ಒಂದು 4 ವರ್ಷದಿಂದ ಹಚ್ತಿದ್ದೀನಿ ಉಪ್ಪಿನ ದೀಪನ. ಅದು ಹಚ್ಚಿದಾಗ ಏನೋ ಒಂದು ಸ್ವಲ್ಪ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ ಮನೆಯಲ್ಲಿ, ನಮಗೂ ಸ್ವಲ್ಪ ಒಳ್ಳೆಯದಾಗಿದೆ. ಸೊ ಹಂಗಾಗಿ ನಾನು ಅದನ್ನು ಬಿಲೀವ್ ಮಾಡ್ತೀನಿ, ಉಪ್ಪಿನ ದೀಪ ಹಚ್ಚೋದು. ಸೊ ಇವಾಗೆಲ್ಲ ಪೂಜೆ ಆಯಿತು. ನೆಕ್ಸ್ಟ್ ಈಗ ಕಾಯಿ ಹೊಡೆದ್ಬಿಟ್ಟು ಮಂಗಳಾರತಿ ಮಾಡಿದರೆ ಪೂಜೆ ಕಂಪ್ಲೀಟ್ ಆಗುತ್ತೆ ನಂದು. ಇನ್ನು ನಾನು ಆಗಲೇ ಹೇಳ್ದಾಗೆ ನಾನು ಯೂಟ್ಯೂಬ್ ಡಿಸ್ಕಂಟಿನ್ಯೂ ಮಾಡಿದ್ರಿಂದ ನನಗೆ ಮತ್ತೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ತುಂಬಾ ಕಷ್ಟ ಅನಿಸ್ತಿತ್ತು. ಏನು ಮಾತಾಡಬೇಕು ಏನಿಲ್ಲ ಅಂಥೇಳಿ ಎಲ್ಲ ಒಂಥರ ಮರ್ತೋದಂಗೆ ಆಗಿಬಿಟ್ಟಿತ್ತು. ಸುಮ್ಮನೆ ನಾರ್ಮಲಾಗಿ ಮಾತಾಡು ಅಂದರೆ ಎಷ್ಟಾದರೂ ಮಾತಾಡ್ಬೋದು, ಬಟ್ ವೀಡಿಯೋ ಅಂದಾಗ ಸ್ವಲ್ಪ ಕಾನ್ಷಿಯಸ್ ಆಗುತ್ತೆ ಏನು ಮಾತಾಡಬೇಕು ಏನಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲೆಲ್ಲ ಪೂಜೆ ಮುಗೀತು. ಇವಾಗ ನನಗೊಂಥರ ಸಮಾಧಾನ ಅನಿಸ್ತಾಯಿತ್ತು. ಬೆಳಗ್ಗೆಯಿಂದ ಯಾವಾಗ ಪೂಜೆ ಮಾಡಬೇಕು ಅಂತ ಕಾಯ್ತಾನೆ ಇದ್ದೆ. ಇದು ಫಸ್ಟ್ ಟೈಮ್ ನಾನು ಇಷ್ಟೊತ್ತು ಕಾದ್ಬಿಟ್ಟು ಪೂಜೆ ಮಾಡಿರೋದು. ಬೆಳಗ್ಗೆನೇ ಪೂಜೆ ಮಾಡಿ ಮುಗಿಸ್ಬಿಡ್ತಾಯಿದ್ದೆ. ಇವತ್ತು ಯಾವಾಗ ಟೈಮ್ ಆಗುತ್ತೋ ಯಾವಾಗ ಪೂಜೆ ಮಾಡ್ತೀನಿ ಅಂತ ಕಾಯ್ತಾಯಿದ್ದೆ. ಸೊ ಪೂಜೆ ಎಲ್ಲ ಆದಮೇಲೆ ಒಂದು ರೌಂಡು ಹೊರಗಡೆಯಿಂದ ದೇವ್ರ ಮನೆವರೆಗೂ ಯಾವ ಥರ ನಾನು ರೆಡಿ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗ್ನ ಹಾಕಿದ್ದೀನಿ ಇಲ್ಲಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್.